ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಕೆ ವೀಡಿಯೋಸ್. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಸೊ ಕಂಟಿನ್ಯೂಟಿಯಾಗಿ ವೀಡಿಯೋ ಮಾಡ್ಬೇಕಂತ ಅನ್ಕೋತಾನೆ ಇದ್ದೀನಿ. ಬಟ್ ಏನೇನೋ ರೀಸನ್ಸಿಗೆ ಮಧ್ಯದಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ನೋಡೋಣ ಈ ಸರಿ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಮಾಡ್ತೀನಿ ಅಂತ. ಮತ್ತು ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನನಗೊಬ್ಬರು ತುಂಬ ಗುಡ್ ಫ್ರೆಂಡು ನನಗೊಂದು ಗಿಫ್ಟ್ ಪ್ರೆಸೆಂಟ್ ಮಾಡಿದರು. ನಮ್ಮ ಮನೆ ಗೃಹ ಪ್ರವೇಶ ಆದಾಗ ಫೆಬ್ರವರಿಲಿ ಆಗಿದ್ದು. ಅವರು ಅಮೌಂಟ್ ಪೇ ಮಾಡಿಬಿಟ್ಟಿದ್ರು ನಾನು ಇಂಥದ್ದು ತಗೋತೀನಿ ಅಂತ ಹೇಳಿದಾಗ. ಸೊ ಆವಾಗಿದ್ದ ಪ್ರೈಸು ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿತ್ತು. ನಾನು ಆವಾಗಲೇ ತಗೋಬೇಕಿತ್ತು. ಬಟ್ ಓಕೆ, ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಆವಾಗ ನಂಗೆ ತುಂಬ ಯೂಸ್ಫುಲ್ ಆಗಲಿ, ಮತ್ತು ಮುಂದೆ ಪಾಪು ಇರುತ್ತೆ, ಪಾಪುಗೂ ನೋಡಿಕೊಂಡು ಯೂಸ್ಫುಲ್ ಆಗಲಿ ಹೊಸ ಮನೆಗೆ ಅಂತ ನನಗೆ ಒಂದು ಬ್ಯೂಟಿಫುಲ್ ವ್ಯಾಕ್ಯೂಮ್ ಕ್ಲೀನರ್ನ ಪ್ರೆಸೆಂಟ್ ಮಾಡಿದರು. ಇವಾಗ ಡಬಲ್ ಆಗಿದೆ, ಆದರೆ ಓಕೆ, ಅವರು ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ಅವ್ರಿಗೆ ತುಂಬ 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 ಬಿಗ್ ಥ್ಯಾಂಕ್ ಯು. ಅವ್ರ ಹೆಸ್ರನ್ನ ಮೆನ್ಷನ್ ಮಾಡಬೇಡಿ ಅಂದಿದ್ದಾರೆ, ಅದಕ್ಕೆ ಮಾಡ್ತಾಯಿಲ್ಲ ವಿಡಿಯೋದಲ್ಲಿ. ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ಅವ್ರು ಪರ್ಮಿಷನ್ ಕೊಟ್ಟರೆ ನೋಡೋಣ, ಮಾಡೋಣ, ಅವ್ರನ್ನ ತೋರಿಸೋಣ ವಿಡಿಯೋದಲ್ಲಿ. ಓಕೆ, ಇವಾಗ ಅವರು ವಾಕ್ಯೂಮ್ ಕ್ಲೀನರ್ನ ಕಳಿಸ್ಕೊಟ್ಟಿದ್ದಾರೆ. ಓಪನ್ ಮಾಡಿ ಅದ್ರ ಹೇಗಿದೆ, ಮತ್ತು ನಾನು ಫಸ್ಟ್ ಟೈಮ್ ವಾಕ್ಯೂಮ್ ಕ್ಲೀನರ್ ಅಂತ ಲೈವಲ್ಲಿ ನೋಡ್ತಾ ಇರೋದು. ನಾನು ಶಾಪಲ್ಲಿ ಕೂಡ ನೋಡಿಲ್ಲ, ಯಾಕೆಂದರೆ ನಾನು ಯಾವುದೇ ಶಾಪಲ್ಲಿ ಹೋಗಿ ನೋಡಿಲ್ಲ. ಇದೇ ಫಸ್ಟ್ ಲೈವಲ್ಲಿ ನೋಡ್ತಾ ಇರೋದು. ಮತ್ತು ಇದೇ ಫಸ್ಟ್ ಟೈಮು ಅನ್ಬಾಕ್ಸಿಂಗ್ ಮಾಡೋಣ, ಮತ್ತು ಅದು ಹೇಗಿದೆ. ಆಮೇಲೆ ಇಷ್ಟು ದಿನ ನಾನು ಏನಾದರೂ ಅನ್ಬಾಕ್ಸಿಂಗ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಸರ್ಚಸ್ ಎಲ್ಲ ಮಾಡಿ ಆಮೇಲೆ ಓಪನ್ ಮಾಡಿಬಿಟ್ಟು ಹೇಗಿದೆ ಏನು ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ನಾನು ಆ ಥರ ಏನೂ ಮಾಡಿಲ್ಲ, ಹಾಗೆ ಓಪನ್ ಮಾಡೋಣ, ಹೇಗಿದೆ ಅದನ್ನು, ಮತ್ತು ಹೇಗೆ ಓಪನ್ ಮಾಡಿ ಹೇಗಿದೆ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ ಓಪನ್ ಮಾಡೋದಕ್ಕೆ. ಮತ್ತು ಇದು ಯಾವ ಕಂಪ್ನಿದಪ್ಪ ಅಂದರೆ ಐ ಲೈಫ್ ಕಂಪ್ನಿದು. ನೋಡೋಣ ಹೇಗಿದೆ, ಓಪನ್ ಮಾಡೋಣ. ರಿಫ್ರೆಶ್ ಯುವರ್ ಲೈಫ್, ಐ ಲೈಫ್ ರಿಫ್ರೆಶ್ ಯುವರ್ ಲೈಫ್. ಪ್ರಮೋಷನ್ ಏನಲ್ಲ. ಓಕೆ, ತುಂಬ ಲೇಯರ್ ಬಾಕ್ಸ್ ಇತ್ತು, ತೆಗೆದ್ಬಿಟ್ಟು ಇದು ಫೈನಲ್ ಬಾಕ್ಸು. ರೋಬೋ ಅಲ್ವಾ, ಅದಕ್ಕೆ ಫುಲ್ ಪ್ಯಾಕಿಂಗು. ಇದು ವಾರಂಟಿ ಕಾರ್ಡು. ಎಷ್ಟು ವರ್ಷ ವಾರಂಟಿ ಇರುತ್ತೆ? ವಾರಂಟಿ ಕಾರ್ಡು ಇದೇನು ಬರ್ದಿಲ್ಲ. ಓಕೆ, ಇದು ಆಮೇಲೆ ಕಾಲ್ ಮಾಡಿ ಬರ್ಸ್ಕೋಬೇಕಂತೆ ಕಂಪನಿಯವ್ರಿಗೆ. ಇದು ಒಂದು ಬ್ಯಾಗ್, ಸ್ಮಾಲ್ ಬ್ಯಾಗ್ ಥರ ಏನೋ ಕೊಟ್ಟವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದೆ. ಇದು ಯೂಸರ್ ಮ್ಯಾನ್ಯುವಲ್. ಕನೆಕ್ಟ್ ವಿತ್ ಅಮೆಝಾನ್ ಅಲೆಕ್ಸಾ ಆರ್ ಗೂಗಲ್ ಅಸಿಸ್ಟೆಂಟ್. ಓಕೆ, ಆ್ಯಪ್ ಕನೆಕ್ಷನ್ನು, ಐ ಲೈಫ್ ಕ್ಲೀನ್. ಓಕೆ, ನೋಡೋಣ ಮುಂದೆ, ನನಗೂ ಏನಂತ ಗೊತ್ತಿಲ್ಲ. ಓಕೆ, ಇದೆರಡು ಕೊಟ್ಟಿದ್ದಾರೆ. ಇದೇ ಕ್ಲೀನರಾ? ಇದೇ ಕ್ಲೀನ್ ಮಾಡೋದಾ? ಡಸ್ಟ್ ಎಲ್ಲ ಕಲೆಕ್ಟ್ ಮಾಡೋದು? ಓಕೆ,
ಎಲ್ಲ ಓಪನ್ ಮಾಡಿದೆ. ಮತ್ತು ಈ ಥರ 2 ಕೊಟ್ಟಿದ್ದಾರೆ, ಎಲ್ಲ ಡಬಲ್ ಕೊಟ್ಟಿದ್ದಾರೆ. ಈ ಥರ ಏನು ಹೇಳೋದಿದ್ನ, ಕ್ಲೀನ್ ಸ್ವೀಪ್ ಮಾಡೋದು. ಇದು ಫಿಕ್ಸ್ ಮಾಡಬೇಕು. ಮತ್ತು ಇದನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗಿನ್ನೂ ಗೊತ್ತಿಲ್ಲ, ನೋಡೋಣ. ಇದು ಫಿಲ್ಟರು, ಇದು ಡಬಲ್ ಕೊಟ್ಟಿದ್ದಾರೆ. ಇದು ಫಿಲ್ಟರು. ಮತ್ತು ಇದು ಮಾಪ್ ಮಾಡೋದಕ್ಕೆ ವಿತ್ ಕ್ಲಾತು. ಇದು ಡಸ್ಟ್ಬಿನ್ನಲ್ಲಿ ಯೂಸ್ ಮಾಡೋ ಅಂಥದ್ದು. ಇದರೊಳಗಡೆ ಈ ಥರ ಡಸ್ಟ್ ಕಲೆಕ್ಟ್ ಮಾಡೋದಕ್ಕೆ. ಓಕೆ, ಇದನ್ನು 2 ಕೊಟ್ಟಿದ್ದಾರೆ. ಮತ್ತು ಇದು ಸಿಂಪಲ್ಲು, ತುಂಬ ಈಸಿ ಇದನ್ನು ಕನೆಕ್ಟ್ ಮಾಡೋದಕ್ಕೆ. ಫಸ್ಟು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇದು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದನ್ನು ಮಾತ್ರ ಹಾಕೋದಕ್ಕಿರೋದು, ಇನ್ನೊಂದು ಹಾಕೋದಕ್ಕಿಲ್ಲ. ಆ್ಯಂಡ್ ತೆಗ್ದ್ಬಿಡ್ತೀನಿ. ಓಕೆ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಜಸ್ಟ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇಲ್ಲಿ ವಾಟರ್ ಹಾಕೋಣ. ಒಂದು 1/2 ಲೀಟ್ರ್ ಹಿಡಿಬೋದು. ಇಲ್ಲಿ ವಾಟರು. ಇಲ್ಲಿ ಡಸ್ಟ್ ಕಲೆಕ್ಟ್ ಆಗೋದು, ಫುಲ್ ಇಲ್ಲೆಲ್ಲ ಡಸ್ಟ್ ಕಲೆಕ್ಟ್ ಆಗುತ್ತೆ. ಡಸ್ಟನ್ನು ಕೊಟ್ಟಿದ್ದಾರೆ ಅನ್ಕೋಬೇಡಿ. ನಾನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಡಸ್ಟ್ ಬಂದಿದೆ. ಇದು ಫಿಲ್ಟರ್. ನಾನು ಆವಾಗಲೇ ಹೇಳ್ದಂಗೆ 2 ಕೊಟ್ಟಿದ್ದಾರೆ. ಇಲ್ಲೊಂದು ಅರೇಂಜ್ ಮಾಡಿದ್ದೀನಿ. ಫುಲ್ ಅರೇಂಜ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಂಗೆ ಸ್ಟಾರ್ಟಿಂಗ್ ಏನೂ ಗೊತ್ತಾಗಲಿಲ್ಲ. ಸೊ ಮ್ಯಾನ್ಯುವಲ್ ಓದ್ಬಿಟ್ಟು ಒಂದ್ಸಲ ಸೆಟ್ ಮಾಡಿ ಆಮೇಲೆ ತೋರಿಸ್ತಾ ಇದ್ದೀನಿ. ಇದು ಫಿಲ್ಟರು. ಇದು ವಾಟರ್ ಹಾಕೋದಕ್ಕೆ. ಇದನ್ನು ಓಪನ್ ಮಾಡಿದ್ರೆ ಇಲ್ಲೊಂದು 1/2 ಲೀಟರ್ ವಾಟರ್ ಹಾಕೋದು. ನನಗೆ ಡಸ್ಟನ್ನು ಕಲೆಕ್ಟ್ ಮಾಡಿ ನಾವು ಮಾಡೋ ಥರ ಫಸ್ಟು ಮನೆಯೆಲ್ಲ ಗುಡಿಸಿ ಆಮೇಲೆ ಮನೆಯೆಲ್ಲ ಒರೆಸೋ ಥರನ ಅಥವಾ ಒಂದೇ ಸರಿ ಎಲ್ಲನೂ ಕ್ಲೀನ್ ಮಾಡ್ಕೊಬರುತ್ತಾ ಇನ್ನೂ ಗೊತ್ತಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಅದೂ ಈ ಪೋರ್ಷನ್ದು ಇಷ್ಟೇ. ಇದನ್ನು ಮತ್ತೆ ಅಲ್ಲೇ ಕನೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇದು ಫಿಕ್ಸ್ ಆಯಿತು. ಮತ್ತು ಫಿಕ್ಸ್ ಮಾಡಿದ್ದೀನಿ. ಇದು ಡಸ್ಟ್ಬಿನ್ನು, ಟೋಟಲ್ಲಿ ಡಸ್ಟ್ಬಿನ್ನು. ಇದು ಮೇಲ್ಗಡೆ ಲೇಯರು ಡಸ್ಟ್ಬಿನ್ನು, ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಇದು ಮತ್ತು ಈ ಪಾಯಿಂಟು ಇಲ್ಲಿ ಕನೆಕ್ಟ್ ಆಗುತ್ತೆ. ಜಸ್ಟ್ ಇಡೋಣ. ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳೋಣ. ಕನೆಕ್ಟ್ ಹೇಗೆ ಮಾಡೋದು ಅಂದರೆ, ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫಸ್ಟು iLife ಆ್ಯಪನ್ನು ಡೌನ್ಲೋಡ್ ಮಾಡಿ, ಆಮೇಲೆ ಇಲ್ಲಿ ಪವರ್ ಬಟನ್ ಇದೆ, ಅದನ್ನೊಂದು 3 to 4 ಸೆಕೆಂಡ್ ಆನ್ ಮಾಡಿ ಇಟ್ಕೋಬೇಕು. ಮತ್ತು ಇಲ್ಲಿ 2 ಬಟನ್ ಇದೆ. 2 ಬಟನ್ನು ಸೇರಿ ಅಮ್ಕಿ ಒಂದು 4 ಸೆಕೆಂಡ್ಸ್ ಇಟ್ಕೊಂಡ್ರೆ ಆಮೇಲೆ ವೈಫೈ ಕ್ರಿಯೇಟ್ ಆಗಿ ವೈಫೈ ಕನೆಕ್ಷನ್ ಆಗುತ್ತೆ. ಸೊ ಆ ಆ್ಯಪಿಂದನೇ ಇದು ಫುಲ್ಲು ರನ್ ಆಗೋದು. ಓಕೆ, iLife ಅಂತ ಒಂದು ಆ್ಯಪ್ ಇರುತ್ತೆ. ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಆಪ್ಷನ್ ಕೊಡ್ತಾರೆ ನಮಗೆ ಮ್ಯಾಪ್ ಕ್ರಿಯೇಟರ್ ಅಂತ. ಅದು ಮ್ಯಾಪ್ ಕ್ರಿಯೇಟ್ ಅಂತ ಕೊಟ್ಟರೆ ನಮ್ಮ ಇಡೀ ಮನೆನ ಸ್ಕ್ಯಾನ್ ಮಾಡಿ ಮ್ಯಾಪನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತ. ಅದೇ ಒಂದು ರೌಂಡ್ ಹೋಗಿ ಬರುತ್ತೆ ಮನೆಗೆಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತ ಒಂದು ಸರಿ ನೋಡಿಕೊಂಡು ಆಮೇಲೆ ಆ್ಯಪಲ್ಲೇ ಕ್ರಿಯೇಟ್ ಆಗುತ್ತೆ ಮ್ಯಾಪು. ಅದಾದಮೇಲೆ ಒಂದೇ ಸರಿ, ಅದಾದಮೇಲೆ ಇನ್ನು ಹಾಕಿದ್ರೆ ಪ್ರತಿದಿನವೂ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಇದೆಲ್ಲ 2 ಕೊಟ್ಟಿರೋದು ಯೂಸ್ ಆಗುತ್ತೆ ನಾವು ಮುಂದೆ, ಗೊತ್ತಿಲ್ಲ, ನೋಡೋಣ ಹೇಗೆ ನಾನು ಬಳಸ್ತೀನಿ ಅಂತ. ಫಸ್ಟು ಚಾರ್ಜ್ ಇರಲಿಲ್ಲ ಇದರಲ್ಲಿ, ಒಂದು ಸ್ವಲ್ಪನೂ ಚಾರ್ಜ್ ಇರಲಿಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಚಾರ್ಜ್ ಹಾಕಿ ಆಮೇಲೆ ಯೂಸ್ ಮಾಡಿ ನೋಡಿದೆ ಒಂದು ಸರಿ. ಓಕೆ ಅಂತ ಅನ್ನಿಸ್ತು. ಇವಾಗ ಒಂದು ಸರಿ ಚಾರ್ಜ್ ಹಾಕ್ಬಿಟ್ಟು ನೋಡೋಣ ಯಾವ ಥರ ಕ್ಲೀನ್ ಮಾಡುತ್ತೆ. ಒಂದು ಸಲ ಡೆಮೋ ಥರ ನೋಡೋಣ, ಡೆಮೋ ತೋರಿಸೋಣ. ಓಕೆ, ಚಾರ್ಜರ್ ಪ್ಲಗ್ ಕನೆಕ್ಟ್ ಮಾಡಿ ಇವಾಗ ಮ್ಯಾಪ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಪ್ರತಿ ಮೂಲೆನೂ ಸೆನ್ಸ್ ಮಾಡಿಕೊಂಡು ಕ್ರಿಯೇಟ್ ಆಗ್ತಾಯಿದೆ. ನಮಗೆ ಫೋನಲ್ಲೂ ಗೊತ್ತಾಗುತ್ತೆ.
ಆ್ಯಪಲ್ಲಿ ತೋರಿಸ್ತಿರುತ್ತೆ ಯಾವ ಥರ ಕ್ರಿಯೇಟ್ ಆಗ್ತಿರುತ್ತೆ ಅಂತ. ಇದನ್ನು ನಮಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ ಮತ್ತು ಯೂಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಅಂದರೆ ಇನ್ನೊಂದು ಆಪ್ಷನ್ ಇದೆ. ಐಲೈಫ್ ಕಂಪ್ನಿಯವರು ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ಕನೆಕ್ಟ್ ಮಾಡ್ಕೋಬೋದು, ಅವರು ಅಸಿಸ್ಟ್ ಮಾಡ್ತಾರೆ. ನಮ್ಗೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಗೂಗಲ್ ಅಸಿಸ್ಟೆಂಟ್ ಅಥವಾ ಅಲೆಕ್ಸಾದಲ್ಲಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಫ್ಯೂಚರ್ಸು ತುಂಬಾ ಇದೆ, ಬಟ್ ನಾನು ಇವಾಗ ತೋರಿಸ್ತಾ ಇಲ್ಲ, ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಫಸ್ಟು ಮ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಆವಾಗ ಇಡೀ ಮನೆ ಒಂದು ರೌಂಡ್ ಹೊಡೆದ್ಬಿಟ್ಟು ಬಂದು ಅದೇ ಹೇಳುತ್ತೆ ಮನೆ ಮ್ಯಾಪ್ ಕ್ರಿಯೇಟರ್ ಡನ್ ಅಂತ. ಇವಾಗ ಕ್ಲೀನಿಂಗಿಗೆ ಕೊಟ್ಟಿದ್ದೀವಿ, ಕ್ಲೀನ್ ಮಾಡ್ತಾಯಿದೆ ನೋಡಿ. ಫುಲ್ಲು ಏನು ಕಾಟ್ ಕೆಳಗಡೆನೂ ಹೋಗ್ಬಿಟ್ಟು ಕ್ಲೀನ್ ಮಾಡ್ತಾಯಿದೆ. ಹೊಟ್ಟೆ ಸಿತಾಯಿತು, ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ತಿಂತಾಯಿದ್ದೀನಿ. ಅದು ಕ್ಲೀನ್ ಮಾಡ್ತಾಯಿದ್ದೆ, ಕ್ಲೀನಿಂಗಿಗೆ ಕೊಟ್ಬಿಟ್ಟಿದ್ದೀವಿ. ಆ್ಯಪೆಲ್ಲ ಕೊಡಬೇಕು ಅದನ್ನೆಲ್ಲ ನೋಡೋಣ, ಸ್ವಲ್ಪ ದಿನ ಯೂಸ್ ಮಾಡಿ ಹೇಗೆ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಾರೆ. ಹಸ್ಬೆಂಡ್ ಮಾಡಿಕೊಟ್ಟಿರೋದು ಚೆನ್ನಾಗಿ ಮಾಡೋರು. ಥ್ಯಾಂಕ್ಸ್ ಫಾರ್ ಗಿಫ್ಟ್ ಮಾಡಿದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ಇದೊಂದು ರೌಂಡ್ ತಿಂದ್ಬಿಟ್ಟು ಇನ್ನೊಂದು ರೌಂಡ್ ತಿನ್ನೋಣ. ಅನ್ನ ಸಾಂಬಾರು ಫುಲ್ಲು ಇವಾಗಲೇ ಹೇಳೋಕ್ಕಾಗಲ್ಲ ಏನು ತಗೊಳ್ಳೋದು ಬರ್ತಾ ಇಲ್ವಾ ಅಂತ, ಬಟ್ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪ್ರೈಸು ಎಷ್ಟಾಯ್ತಂದರೆ 22K ಅಲ್ವಾ, ಸಾರಿ ಇದ್ರ ಪ್ರೈಸ್ ಎಷ್ಟಾಯಿತು ಅಂದರೆ 22K, 22,000 ಆಯಿತು. ಆನ್ಲೈನಲ್ಲೇ ತೊಗೊಂಡಿದ್ದು, ಯಾವುದೇ ಶಾಪ್ಗೆ ಹೋಗಲಿಲ್ಲ, ಸ್ವಲ್ಪ ಬ್ಯುಸಿ ನಾವು, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಬಂದಿರೋದು, ಮನೆ ಕ್ಲೀನ್ ಮಾಡಿಲ್ಲ, ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಎಲ್ಲ ಅರೇಂಜ್ ಮಾಡಿ ಕ್ಲೀನ್ ಮಾಡೋಣ ಅಂತ. ಕ್ಲೀನ್ ಮಾಡೋದು ಒಂದು ವೀಡಿಯೋ ಮಾಡೋಣ, ಡೈಲಿ ಲಾಗಲ್ವಾ ನಾನು ಮಾಡ್ತಾ ಇರೋದು. ಸೊ ಫುಲ್ ನೀಟಾಗಿ ಕ್ಲೀನ್ ಮಾಡಿದೆ, ಒಂದು ರೌಂಡ್ ಕೊಟ್ಟಿದ್ದು ಕ್ಲೀನಿಂಗಿಗೆ. ಸೊ ನೀಟಾಗಿ ಕ್ಲೀನ್ ಮಾಡಿದೆ. ನಾಳೆ ಒಂದು ಸರಿ ಫುಲ್ ಮೇಲ್ಗಡೆ ಎಲ್ಲ ಧೂಳು ತೆಗೆದು ಮನೇನ ಇನ್ನೊಂದು ಸರಿ ಕ್ಲೀನ್ ಮಾಡೋಣ. ಫುಲ್ ಎಲ್ಲ ಕ್ಲೀನ್ ಮಾಡಾದಮೇಲೆ ಮತ್ತೆ ಅದ್ರ ಲೊಕೇಶನ್ಗೆ ಹೋಗಿ ಚಾರ್ಜಿಂಗ್ ಎಲ್ಲ ಆಗ್ತಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಈ ಥರ ಬಂದ್ಬಿಟ್ಟು ಕೊನೆಯಲ್ಲಿ ಡಸ್ಟನ್ನ ಟ್ರಾನ್ಸ್ಫರ್ ಮಾಡುತ್ತೆ ಆ ಡಸ್ಟ್ಬಿನ್ನಿಗೆ. ಸೌಂಡ್ ಬರುತ್ತೆ, ಆಗ ಸ್ವಲ್ಪ ಜಾಸ್ತಿ ಸೌಂಡ್ ಬರುತ್ತೆ. ಹೋಗಿ ಇವಾಗ ಫೈನಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.